ಇಲ್ಲಿಯವರೆಗೂ ಇದ್ದಿದ್ದು ಏನು ಕತೆ ಗೊತ್ತಾ? ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಓಡಾಡ್ತಾ ಇದ್ದಿದ್ದು ಪಾಪ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಆದರೆ ಈಗ ಹೊಸದಾಗಿ ಶುರುವಾಗ್ಬಿಟ್ಟಿದೆ. ಅದೇನು ಅಂತಂದರೆ, ನಾನು ಮಂತ್ರಿ ಆಗಬೇಕ್ರಿ, ನಾನು ಮಂತ್ರಿ ಆಗಬೇಕು ಅಂಥೇಳಿ ಆ್ಯಡ್ ಆನ್ ಆಯಿತು. ಮುಖ್ಯಮಂತ್ರಿ ಬದಲಾವಣೆ ಆದರೆ ಮಂತ್ರಿಗಳು ಬದಲಾವಣೆ ಆಗ್ತಾರೆ, ಹಾಗಾಗಿ ನನ್ನನ್ನೂ ಸೇರಿಸ್ಕೊಳ್ಳಿ ಅಂತ ಹೇಳಿ ಒಂದು ಪತ್ರ ಈಗ ತುಂಬ ಓಡಾಡ್ತಾ ಇದೆ. ಮತ್ತಾಗಬಾರ್ದಾ? ಅವರು ಶ್ರಮ ಪಟ್ಟಿರೋದಿಲ್ವಾ? 136 ಸ್ಥಾನಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ ಚುನಾವಣೆಯಲ್ಲಿ ಅದರ ಪಾತ್ರದಲ್ಲಿ ಪಾಪ ಈ ಶಾಸಕರದ್ದಿರೋದಿಲ್ವಾ? ಹಾಗಾಗಿ ಅವರು ಕೂಡ ಕೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೆಚ್ಚಾಗಿದೆ ಕುರ್ಚಿ ಫೈಟ್. ಸಿಎಂ ಕುರ್ಚಿ ಬಳಿಕ ಮಂತ್ರಿ ಕುರ್ಚಿಗೂ ಈಗ ಪೈಪೋಟಿ ಜೋರಾಗ್ತಾ ಇದೆ. ತಮ್ಮನ್ನ ಮಂತ್ರಿ ಮಾಡ್ರಿ ಅಂತ ಕೇಳಿಕೊಂಡು ಶಾಸಕರೆಲ್ಲ ಪತ್ರ ಬರಿತಾ ಇದ್ದಾರಂತೆ. ಹೊಸದಾಗಿ ಗೆದ್ದ ಕಾಂಗ್ರೆಸ್ನ ಶಾಸಕರ ಪತ್ರ ಮುಖೇನ ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ. ಚೊಚ್ಚಲ ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿಕೊಳ್ತಾ ಇದ್ದಾರೆ. 31 ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ ಸಂಪುಟ ಪುನರ್ರಚನೆಗೆ. ರಾಹುಲ್ ಗಾಂಧಿ, ಖರ್ಗೆ ಅವರು, ವೇಣುಗೋಪಾಲು, ಸಿಎಂ, ಡಿಸಿಎಂಗೆಲ್ಲ ಪತ್ರ ಬರೆದಿದ್ದಾರೆ. 31 ಶಾಸಕರ ಸಹಿ ಇರುವಂತ ಪತ್ರ ಈಗ ತುಂಬಾ ವೈರಲ್ ಆಗ್ತಾ ಇದೆ. ಆಗೋದಾಗ್ಲಿ ಬಿಡಿ ಅಂತ ಒಂದು ಲೆಕ್ಕಾಚಾರ ಸುಮ್ಮನೆ ಬಿಟ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಈಗ ಆಮೇಲೆ ನೋಡಿ, ನಮಗೆ ಗೊತ್ತಿಲ್ಲ ರೀ, ಇದೇನೋ ಹಂಗೆ ನಡೆದೋಗಿದೆ ಅಂತ ಹೇಳ್ತಾರೆ. ಯಾರೋ ನಮ್ಮ ಹೆಸರಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಬಿಟ್ಟಿರೋದವರೇ ಬಿಟ್ಟಿರ್ತಾರೆ, ಎಲ್ಲ ಸೇರ್ಕೊಂಬಿಟ್ಟು. ಆಮೇಲೆ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಸಹಿ ಇರೋದಿಲ್ವಲ್ಲ. ಸೊ ಹಾಗೆ ನಾವು ಸೈನ್ ಮಾಡಿಲ್ಲ, ನಮ್ದು ಇಲ್ಲ ರೀ, ಯಾರೋ ಹಾಕಿದ್ರೆ ನಾವೇನ್ರಿ ಮಾಡೋಣ ಅಂತ ಕೇಳ್ಕೊಳ್ತಾರೆ. ಆ ಕಡೆಗೆ ಇದ್ದಂಗೂ ಇರಬೇಕು, ಈ ಕಡೆಗೆ ಇಲ್ದಂಗೂ ಇರಬೇಕು. ಹಾಗೆ ಈ ಲೆಕ್ಕಾಚಾರಗಳು. ಈ ಪತ್ರ ಈಗ ತುಂಬ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಆ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ. ಅದನ್ನು ಓದಿನೂ ಕೂಡ ಹೇಳ್ತೀನಿ ಏನಿದೆ ಅಂತ ಹೇಳಿ. ಕೊನೆಗೆ ಒಂದಿಷ್ಟು ಸಹಿಯನ್ನು ಕೂಡ ಅಲ್ಲಿ ಕೆಳಗಡೆಗೆ ಇರೋದಿದೆ. ಅದನ್ನು ಫೇಕ್ ಮಾಡಿಬಿಟ್ರಾ ಏನು ಕತೆ? ಹೇಳ್ಬೋದೇನೋ ಅವರು, ಹೇಳಬಹುದೇನೋ, ಅಥವಾ ಧೈರ್ಯವಾಗಿ ಇಲ್ಲ ರೀ ನಾವು ಗೆದ್ದಿದ್ದೀವಿ, ನಮಗೂ ಅವಕಾಶನೇ ಬೇಕು ಅಂತ ಇವರು ಮತ್ತೊಮ್ಮೆ ಹೇಳ್ತಾರೆ. ಸೊ ಹಾಗಿದ್ದಾಗ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡ್ಬಿಡೋಣ. ಕರ್ನಾಟಕದಲ್ಲಿ ಹೊಸ ಮುಖಗಳನ್ನು ಜನರು ಬಯಸಿದ್ರು. ಹಾಗಾಗಿ ಕಾಂಗ್ರೆಸ್ನಲ್ಲಿ 38 ಹೊಸ ಮುಖಗಳನ್ನು ಗೆಲ್ಲಿಸಿದ್ರು. ಆದರೆ ಕ್ಯಾಬಿನೆಟ್ನಲ್ಲಿ ಒಬ್ಬರೇ ಒಬ್ಬ ಮೊದಲ ಸಲ ಗೆದ್ದಂತಹ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ. ಸಚಿವ ಸಂಪುಟ ಪುನರ್ರಚನೆ ಮಾಡಿ ಮೊದಲ ಬಾರಿ ಗೆದ್ದಂತಹ ಕನಿಷ್ಠ 5 ಶಾಸಕರಿಗೆ ಅವಕಾಶವನ್ನು ಕೊಡಿ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಗೆದ್ದವರು ಸಿಎಂ ಆಗಿದ್ದಾರೆ. ಹಾಗಾಗಿ 2028ರ ಚುನಾವಣೆಯ ದೃಷ್ಟಿಯಿಂದ ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಸೊ ಅದರಲ್ಲೂ ಕನ್ಸಿಷನ್ ಇದೆ ಅವ್ರಿಗೆ, ಅಟ್ಲೀಸ್ಟ್ ಒಂದು 5 ಕೊಡ್ರಿ ಅಂತೇಳಿ. ನಾವು 38 ಗೆದ್ದಿದ್ದೀವಿ ಹೊಸಬ್ರು, ಅದರಲ್ಲಿ ಒಂದು 5 ಆದರೂ ಕೊಡಿ ನಮಗೆ ಅಂತ ಅವ್ರ ರಿಕ್ವೆಸ್ಟು. ಈಗ ಕೊಟ್ಟಿರೋದ್ರಲ್ಲಿ ಯಾರಿಗೊಬ್ಬರಿಗೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಅವರಿಗೆ ಅಸಮಾಧಾನ. ಕೆಲವು ರಾಜ್ಯಗಳಲ್ಲಿ ನೀವು ಮೊದಲ ಬಾರಿ ಗೆದ್ದಂಥವ್ರಿಗೇ ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ದೀರಾ, ನಮಗೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಪಾಪ ಅವರ ನೋವನ್ನು ಅವ್ರು ಹೇಳ್ಕೊಂಡಿದ್ದಾರೆ. ತಪ್ಪೇನೂ ಇಲ್ಲ ಅದರಲ್ಲಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೊಡ್ತಾರಾ ಕೊಡಲ್ವಾ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಈಗ ಈ ಲೆಟರ್ ಬಗ್ಗೆ ಇಲ್ಲಿವರೆಗೂ ಕೂಡ ಏನು ಅಬ್ಜೆಕ್ಷನ್ಸ್ ಬಂದಿಲ್ವಾ? ನಮ್ದಲ್ಲ ಇದು, ನಾವು ಬರ್ದಿಲ್ಲ, ನಾವು ಸೈನ್ ಮಾಡಿಲ್ಲ, ಇಂಥದ್ದು ಯಾವುದು ಬಂದಂಗೆ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಇರೋದಿರಲಿ, ನಮಗೂ ಒಂದು ಅವಕಾಶ ಸಿಗಲಿ ಅಂತ ಲೆಕ್ಕಾಚಾರ ಇಟ್ಕೊಂಡೇ ಪತ್ರ ಓಡಾಡ್ತಾ ಇರೋಂಗಿದೆ ಇದು. ಖಂಡಿತ ಹೌದು. ಯಾಕಂದರೆ 38 ಜನ ಹೊಸದಾಗಿ ಕಾಂಗ್ರೆಸ್ನಲ್ಲಿ ಗೆದ್ದಂಥವ್ರು, ಅಂದರೆ ಮೊದಲ ಬಾರಿ ಶಾಸಕರಾದಂಥವ್ರು 138ರಲ್ಲಿ ಆ ಸಂದರ್ಭದಲ್ಲಿ. ಹಾಗಾಗಿ ಸಹಜವಾಗಿ ಅವರಿಗೆ ಯಾವುದೋ ಅವಕಾಶಗಳಿಲ್ಲ ಈ ಬಾರಿ ಅನ್ನುವಂಥದ್ದು ಮೊದಲೇ ಕೂಡ ಹೇಳಿತ್ತು. ಆದರೆ ಈಗ ಒಂದು ಅಟೆಂಪ್ಟ್ ಇರಲಿ ಅನ್ನುವಂಥದ್ದು. ಯಾಕಂದರೆ ಪವರ್ ಶೇರಿಂಗ್ ವಿಚಾರ ಇದೆ, ಅಥವಾ ಸಚಿವ ಸಂಪುಟ ಪುನರ್ರಚನೆ ಆಗ್ಬೋದು, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಚರ್ಚೆಗೆ ಬರ್ಬೋದು, ಬೇರೆ ಬೇರೆ ಚರ್ಚೆಗಳು ಬರ್ತಾ ಇರೋದ್ರಿಂದ ನಾವು ಹೊಸಬರು ಇದ್ದೀವಿ ಅನ್ನುವಂಥ ಕ್ಲೈಮು. ಆದರೆ ಕೆಲವು ಶಾಸಕರು ಹೌದು ಮಾಡಿದ್ದೀವಿ, ನಾವು ಪತ್ರಕ್ಕೆ ಸಹಿ ಹಾಕಿದ್ವಿ ಅಂದರೆ, ಇನ್ನು ಕೆಲವು ಶಾಸಕರು ಇಲ್ಲ, ಆ ರೀತಿ ಯಾವ ಸಹಿ ಹಾಕಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಕೂಡ ಬರ್ತಾ ಇದೆ. ಅಂದರೆ ಬಹಿರಂಗವಾಗಿ ಮಾತಾಡಿದ್ರು ಕೂಡ ದೂರವಾಣಿಯಲ್ಲಿ ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ತಾ ಇಲ್ಲ. ಹಾಗಾಗಿ ಅವರು ಸ್ಪಷ್ಟವಾದ ನಿಲುವು ಏನು ಅನ್ನುವಂಥದ್ದು ಕೂಡ ಮುಖ್ಯ. ಆದರೆ ಕೆಲವು ಶಾಸಕರು ಹೌದು ನಾವು ಸಹಿ ಹಾಕಿದ್ವು ಅಂದರೆ ಸಹಜವಾಗಿ ಹೊಸ ಶಾಸಕರುಗಳು ಸಹಿ ಹಾಕಿದ್ರು ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂಥದ್ದು. ಹಾಗಾಗಿ ಒಂದು ಅಟೆಂಪ್ಟ್ ಇದ್ದರೆ ಇರಲಿ, ಕೊಟ್ಟರು ಕೊಡಲಿ, ಒಂದು 4-5 ಜನಕ್ಕೆ ಏನಾದರೂ ಹೊಸಬರಿಗೆ ಅವಕಾಶ ಸಿಕ್ಕಿದ್ರೆ ಸಿಗಲಿ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಈ ಒಂದು ಸಹಿ ಸಂಗ್ರಹ ಅಭಿಯಾನ ನಡೆಸ್ತಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಖೇಶ್, ಈ ವಿಚಾರದಲ್ಲಿ ಒಂದು ನನಗೆ ಬಹಳ ಕುತೂಹಲವಾಗಿ ಕಾಣಿಸ್ತಾ ಇರುವಂಥ ವಿಚಾರ, ಇಲ್ಲಿಯವರೆಗೆ ಆಲ್ಮೋಸ್ಟ್ ಆಲ್ ಹೊಸದಾಗಿ ಗೆದ್ದು ಬಂದಿರುವಂಥ ಶಾಸಕರ ಸಪೋರ್ಟ್ ಇರುವಂಥದ್ದು
ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಕಾರಣ ಕೆಪಿಸಿ ಅಧ್ಯಕ್ಷರಾಗಿರುವಂಥವ್ರು ನಮಗೆ ಬಿ ಫಾರ್ಮ್ ಅನ್ನ ಕೊಟ್ಟಂತವ್ರು ಅನ್ನುವಂಥದ್ದು ಅಲ್ಲಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗುತ್ತೆ. ಹೊಸಬರೆಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಅಂತೇಳಿ. ಹಾಗಾಗಿ ತಮ್ಮ ಕುರ್ಚಿಯ ವಿಚಾರದಲ್ಲಿ ಇದಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಹೊಸ ದಾಳವನ್ನ ಈಗ ಮಂತ್ರಿ ಸ್ಥಾನದ ವಿಚಾರದಲ್ಲಿ ಉರುಳಿಸಲಾಗ್ತಾ ಇದೆಯಾ? ಹೇಗೆ ಇದನ್ನ ವಿಶ್ಲೇಷಣೆ ಮಾಡಬಹುದು? ಸದ್ಯಕ್ಕೆ ಹಾಗೇನು ಮೇಲ್ನೋಟ ಕಾಣಲ್ಲ. ಯಾಕಂದ್ರೆ ಎಲ್ಲ ಬಣದವರು ಇದ್ದಾರೆ. ಸಾಕಷ್ಟು CM ಸಿದ್ದರಾಮಯ್ಯ ಬೆಂಬಲಿತ ಶಾಸಕರುಗಳ ಸಹಿ ಕೂಡ ಇದೆ. ಇದು ನಾವು ಮೊದಲ ಬಾರಿ ಗೆದ್ದಂಥ ಶಾಸಕರು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಎಲ್ಲ ಒಟ್ಟು ಸೇರಿ ಒಂದು ಸಹಿ ಸಂಗ್ರಹ ಅಭಿಯಾನ ನಡೆಸಿದಂತೆ ಕಾಣಿಸ್ತಾ ಇದೆ. ಆ ಮೂಲಕವಾಗಿ ನಾವು ಮೊದಲ ಬಾರಿ ಗೆದ್ದಂಥವರಿಗೆ ಅವಕಾಶ ಕೊಡಿ ಅನ್ನುವಂಥದ್ದು. ಇದರಲ್ಲಿ ಬಣ ವೈಸ್ ನೋಡೋದಾದರೆ ತಟಸ್ಥರು ಇದ್ದಾರೆ, CM ಬಣದವರು ಇದ್ದಾರೆ, ಮತ್ತು DCM ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರುಗಳು ಕೂಡ ಇದ್ದಾರೆ. ಹಾಗಾಗಿ ಎಲ್ಲರೂ ಒಟ್ಟಾಗಿದ್ದರೆ ಒಂದು ವೇದಿಕೆ ಅಂದರೆ ನಾವು ಮೊದಲ ಬಾರಿ ಗೆದ್ದವರು ಅನ್ನುವಂಥ ಒಂದು ವೇದಿಕೆಯನ್ನು ಬಳಸ್ಕೊಂಡು ಅದ್ರ ಮೂಲಕವಾಗಿ ಒಂದು ಅಟೆಂಪ್ಟ್ ಮಾಡ್ಬೋದು ಅನ್ನುವಂಥ ರೀತಿಯಲ್ಲಿ ಅಟೆಂಪ್ಟ್ ಮಾಡದಂತೆ ಕಾಣಿಸ್ತಾ ಇದೆ ಅರುಣ್. ಓಕೆ, ಹಾಗಿದ್ದಾಗ ಈ ಚರ್ಚೆ, ಈ ಪತ್ರ ಬರ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ನ ವಲಯದಲ್ಲಿ ಒಂದು ಮೆಸೇಜ್ ಏನಾದರೂ ಪಾಸ್ ಆಗಿರಬಹುದಲ್ವಾ? ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡ್ತಾ ಇದ್ದಾರೆ, ಹೊಸಬರಿಗೆ ಅವಕಾಶವನ್ನ ಕೊಡೋ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಇನ್ನುಳಿದಂಥವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೋದು, ಅಥವಾ ಕೆಲವ್ರನ್ನ ತೆಗೆದು ಹಾಕ್ತಾ ಇರಬೇಕು, ಇಂಥ ಮೆಸೇಜ್ ಏನೋ ಒಂದು ರೀತಿಯಾಗಿ ಸ್ಪಾರ್ಕ್ ಆದಂಗೆ ಕಾಣಿಸ್ತಾ ಇದೆಯಾ ಪಕ್ಷದ ಒಳಗಡೆಗೆ? ಹಾಗಾಗಿನೇ ಈ ಪತ್ರ ಓಡಾಡ್ತಾ ಇದೆಯಾ? ಹಾಗೆ ನೋಡೋಕೋದ್ರೆ ಅರುಣ್, ಇದನ್ನ ಡಿಸೆಂಬರಿಂದಲೂ ಕೂಡ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ರು ಅನ್ನುವಂಥದ್ದು. ಡಿಸೆಂಬರ್ಲಿ ಅಧಿವೇಶನ ಏನು ನಡೀತು, ಅಲ್ಲೂ ಕೆಲವು ಶಾಸಕರ ಹತ್ರ ಸಹಿ ಹಾಕ್ಸ್ಕೊಂಡ್ರು. ಆನಂತರ ಇಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಒಂದಷ್ಟು ಶಾಸಕರ ಹತ್ರ ಸಹಿ ಹಾಕ್ಸ್ಕೊಂಡ್ರು. ಹೀಗೆ ಮಾಡಿ ಆ ಸಂಖ್ಯೆ 31ಕ್ಕೆ ಬಂತು ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು. ಹಾಗೆ ನೋಡೋಕೋದ್ರೆ ನವೆಂಬರ್ಲಿ ಆದಂಥ ಬೆಳವಣಿಗೆ ಏನು, 2.5 ವರ್ಷ ಆಯಿತು, ಪವರ್ ಶೇರಿಂಗು, ಕೊಟ್ಟ ಮಾತು ಉಳಿಸ್ಕೊಳ್ಬೇಕು, ಇವೆಲ್ಲ ಡೆಲ್ಲಿಗೆ ಹೋದ ಶಾಸಕರು, ಇವೆಲ್ಲ ಘಟನೆಗಳು ಕೂಡ ಸಾಕ್ಷಿಯಾಗಿತ್ತು ಕಾಂಗ್ರೆಸ್. ತದನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಮುಗಿದೋಯ್ತು. ಹಾಗೆ ನೋಡೋಕೋದ್ರೆ ಮುಖ್ಯಮಂತ್ರಿಗಳೇ ಸ್ವತಃ 2.5 ವರ್ಷ ಆದಮೇಲೆ ನಾನು ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೆ, ಹೈಕಮಾಂಡ್ ಅವ್ರನ್ನ ಕೇಳಿದ್ದೀನಿ ಅನ್ನೋ ಮಾತನ್ನು ಪದೇ ಪದೇ ಹೇಳಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಹೋದರೆ ಹಾಗೇನಾದ್ರು ಆಗಬಹುದಾದರೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಇರಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರಯತ್ನಕ್ಕೆ ನೂತನ ಶಾಸಕರು ಮುಂದಾದಂತೆ ಕಾಣಿಸ್ತಾ ಇದೆ ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಶಾಸಕರು ಪತ್ರವನ್ನು ಬರೆದಿರುವಂಥದ್ದನ್ನು ಕೆಲವರು ಒಪ್ಕೊಂಡಿದ್ದಾರೆ, ಹೌದು ನಾವು ಬರೆದಿದ್ದೀವಿ ಅಂತೇಳಿ. ಇನ್ನು ಕೆಲವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು.